ತುಂಬ ಮುಂಜಾನೆ ಇತ್ತು. ಪಿಕ್ನಿ ಅಂತೀವಿ. ಯಾವ ಕಡೆ ಹೋಗಿದ್ದು ಅಂದರೆ ಚಿಕ್ಕಬಳ್ಳಾಪುರ ಕಡೆ. ಚಿಕ್ಕಬಳ್ಳಾಪುರ ಹತ್ರ ಅಲ್ಲಿಂದ ಬಂದಿದ್ದೆ ಹೆಚ್ಚು ಕಮ್ಮಿ ನಿಯರೆಸ್ಟ್ ಬಂದು ಲಾಂಗ್ ಡ್ರೈವ್ ಅಂದರೆ ಈಗ ಹೋಗ್ತೀವಿ ಟ್ರಿಪ್ಪು ಬಸ್ಸು ಕಾರು ಈ ಥರ ಹೋದರೆ ಒಂದು ಸ್ವಲ್ಪ ಎಂಜಾಯ್ಗಿಂತ ಫ್ಯಾಮಿಲಿ ಜೊತೆ ಒಬ್ಬೊಬ್ಬರೇ ಗಾಡೀಲಿ ಹೋದರೆ ಒಂಥರ ಟೂ ವೀಲರಲ್ಲಿ ಹೋದರೆ ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು, ಚೆನ್ನಾಗಿರುತ್ತೆ ಒಳ್ಳೆ ಕಾಮನ್ನಾಗಿ. ಅಂದರೆ ಯಾವಾಗಲೂ ಹೋಗಿರಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ಏನಿಲ್ಲ ಅಂತ. ನೋಡ್ತಾ ಇರೋ ನೋಡಿ, ಇದು ಏಷ್ಯಾ ಫೌಂಡೇಶನ್ ಎಂಟ್ರೆನ್ಸ್ ಬಂದ್ವಿ ನೋಡಿ. ಏನೋ ವರ್ಕ್ ಮಾಡ್ತಾಯಿದ್ರು, ಬಟ್ಟು ಸೈಡಲ್ಲಿ ನಿಧಾನಕ್ಕೆ ಹೋದ್ವಿ. ಟೂ ವೀಲರಲ್ಲಿ ಯಾವತ್ತೂ ಎಲ್ಲೇ ಹೋದರೂ ಹೆಲ್ಮೆಟ್ ಹಾಕ್ಕೊಂಡು ಸೇಫ್ಟಿಯಾಗಿ ಹೋಗಿ, ಯಾರೇ ಆಗಲಿ ಕಾಯಿಸೋ ಫ್ರೆಂಡ್ಸು, ಫ್ಯಾಮಿಲಿ ಪರ್ಸನ್ಸ್, ಎನಿ ಅದರ್ ಪರ್ಸನ್ಸು. ಸೊ ಪ್ಲೀಸ್ ಸೇಫ್ಟಿ ಡ್ರೈವ್. ನೋಡ್ತಾ ಇರೋ ನೋಡಿ ಅಲ್ಲಿ ಏಷ್ಯಾ ಫೌಂಡೇಶನ್ ಬಂದ್ವಿ. ಆಲ್ಮೋಸ್ಟು ಬೆಂಗಳೂರಿಂದ ಬಂದಿದ್ದು ನಾವು ಹೊರಟಿದ್ದು ಅರ್ಲಿ ಮಾರ್ನಿಂಗು 2 to 30 ಆಗಿತ್ತು ಮೇ ಬಿ ಸಮಥಿಂಗ್. ರೀಚ್ ಆಗೋ ಹೊತ್ತಿಗೆ 2 hours 80 ಕಿಲೋಮೀಟರ್ನ ಇದೆ ಸಮಥಿಂಗು. ಆರಾಮಾಗಿ ನಿಧಾನಕ್ಕೆ ಬಂದ್ವಿ. 2:30 3 ಅವರ್ಸಲ್ಲಿ ಆರಾಮಾಗಿ ಬಂದು ರೀಚ್ ಆಗಿದ್ವಿ. ಇದು ನಂದಿ ಹಿಲ್ಸಿಗೆ ಅಂತ ಹೋಗಿದ್ದು, ಬಟ್ಟು ಬ್ಯಾಡ್ ಲಕ್, ನೋಡೋಕ್ಕಾಗಿಲ್ಲ. ಸುಮ್ಮನೆ ಅಲ್ಲಿ ಹೋಗಿ ನೋಡಿಕೊಂಡು ಒಂದು ರೀಲ್ಸು ಅದು ಇದು ಮಾಡಿಕೊಂಡು ತುಂಬ ಚೆನ್ನಾಗಿದೆ. ಒನ್ ಡೇ ಯಾವಾಗಲೂ ಫ್ರೀ ಟೈಮಲ್ಲಿ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಮತ್ತು ನೋಡ್ತಾ ಇದ್ದೀರಾ ಹೊರಗಡೆ ನೋಡಿ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಂದರೆ, ಮನೆಗೆ ನಾವು ಈಗ ಮನೇಲಿ ಕೂತು ಬೋರ್ ಹೊಡೆದು ಒನ್ ಡೇ ಟ್ರಿಪ್ ಅಂದರೆ ಒಂಥರ ಮೈಂಡ್ ಸೆಟ್ಟೇ ಚೇಂಜ್ ಇರುತ್ತೆ, ಫ್ರೆಶ್ನೆಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗ್ಬೇಕು, ದೇಶ ಹೋದಂಥ ಹಿರಿಯರು ಒಂದು ಮಾತು ಹೇಳಿದಾರಲ್ಲ, ಸೊ ಹೀಗೆ ಮೈಂಡೇ ಒಂದು ವೀಕ್ನೆಸ್ ಇರುತ್ತಲ್ಲ, ಒಂಥರ ಫ್ರೆಶ್ನೆಸ್ ಆಗುತ್ತೆ. ಪ್ರಪಂಚದ 84 ಲಕ್ಷ ಜೀವರಾಶಿಗಳು ಬದುಕ್ತಾ ಇದ್ದಾವಂತೆ, ಅದರಲ್ಲಿ ಮನುಷ್ಯನೂ ಒಂದು. ಅದರಲ್ಲಿ ಏನಾಗಿದೆ ಅಂದರೆ, ಈಗ ಮನುಷ್ಯ ದುಡ್ಕೊಂಡು ತಿಂದರೂ ಮನುಷ್ಯ ಆಸೆ ಜಾಸ್ತಿ ಅಂತ. ಪ್ರಾಣಿ ಪಕ್ಷಿಗಳು ಅಂತ ಅಂದರೆ ದಿನ ಪ್ರತಿನಿತ್ಯನೂ